ಕನ್ನಡದಲ್ಲಿ ಒಂದು ಜಾನಪದದ ಮುಕ್ತಕ ಬಹಳ ಅರ್ಥಪೂರ್ಣವಾಗಿ ಬಸವಣ್ಣನವರ ವ್ಯಕ್ತಿತ್ವವನ್ನು 2 ಸಾಲಿನಲ್ಲಿ ಹೇಳ್ತದೆ. ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯುವೆ, ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯುವೆ, ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನಿದ್ದಾನೆ, ಕಲ್ಲ ದೇವರಿಗೆ ಕೈಯಾಕ ಮುಗಿಯುವೆ. ಅಂದರೆ ಸದಾ ಸದ್ವಿಚಾರ, ಸದ್ಭಾವನೆ, ಸಚ್ಚಿಂತನೆ, ಸತ್ಸಂಗ, ಸತ್ಯಾಶ್ರಯ, ಸತ್ಕಾರ್ಯದ ಕಲ್ಪನೆಯನ್ನು ನೀಡ್ತಕ್ಕಂಥ ಬಸವಾದಿ ಶರಣರ ಚಿಂತನೆಗಳು ಮಲ್ಲಿಗೆಯ ಹೂವಿನ ಹಾಗೆ ನಿನ್ನ ಪಕ್ಕದಲ್ಲೇ ಇದ್ದಾವೆ. ಅದನ್ನು ಬಿಟ್ಟು ನಾವು ಬೇರೆ ಚಿಂತನೆಗಳನ್ನು, ಮುಳ್ಳನ್ನು ಚುಚ್ಕೊಳ್ತಕ್ಕಂಥ ಪ್ರಯತ್ನ ಬೇಡ ಅಂತಕ್ಕಂಥದ್ದು ಜಾನಪದ ಮುಕ್ತಕದ ಪ್ರಥಮ ಸಾಲಿನ ಒಂದು ಅರ್ಥ. ಇನ್ನು 2ನೇದ್ದು, ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನಿದ್ದಾನೆ, ಕಲ್ಲ ದೇವರಿಗೆ ಕೈಯಾಕೆ ಮುಗಿಯುವೆ. ಯಾಕಂದರೆ ಕಂಡ ದೇವರಿಗೆ ತಿರುಗಾಡಿಕೊಂಡು ಅಲ್ಲೊಂದು ಕೇಳೋದು, ಮಗ ಹುಟ್ಲಿಕ್ಕಂದ್ರೆ ಒಂದು ದೇವ್ರ ಮನೆಗೆ, ಇನ್ನೊಂದು ಮಗ ಹುಟ್ಟಿದ ಮಗ ಮಾತಾಡಲಿಲ್ಲ ಅಂದ್ರೆ ಮತ್ತೊಂದು ದೇವರಿಗೆ ಹೋಗೋದು, ಗಂಟೆ ಕಟ್ಸೋದು, ಇವೆಲ್ಲವನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಅದೆಲ್ಲವನ್ನು ಬಿಡು, ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನಿದ್ದಾನೆ, ಇಡೀ ಜಗತ್ತಿಗೆ ತನ್ನ ಸಂದೇಶವನ್ನು ನೀಡಿದ್ದಾನೆ, ಬಸವಣ್ಣನ ಹತ್ರ ಹೋಗುವಂತಕ್ಕಂಥದ್ದು. ಬಸವಣ್ಣನವರನ್ನು ಕುರಿತು ಜಗತ್ತಿನ ದಾರ್ಶನಿಕರು, ಶರಣರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಸ್ವಲ್ಪ ಕ್ರೋಢೀಕರಣ ಮಾಡಿ ಹೇಳ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ. ಬಸವಣ್ಣ ಯುಗಾವತಾರಿ, ಬಸವಣ್ಣ ಈ ಲೋಕ ಕಂಡ ಅದ್ಭುತ ವಿಸ್ಮಯ, ಬಸವಣ್ಣ ಸಂಘಟನೆಯ ಬೀಜ ಮಂತ್ರ, ಬಸವಣ್ಣ ಕಾಯಕ ಸೂತ್ರದ ತಾಯಿ ಬೇರು, ಬಸವಣ್ಣ ದಾಸೋಹ ತತ್ವದ ಶ್ರೀಗಂಧ ಪರಿಮಳ, ಬಸವಣ್ಣ ಆಚಾರದ ಅರುಣಾಚಲ, ಬಸವಣ್ಣ ವಿಚಾರದ ವಿಂಧ್ಯಾಚಲ, ಬಸವಣ್ಣ ನಿರಹಂಕಾರದ ನೀಲಾಂಜನ, ಬಸವಣ್ಣ ಸ್ವಾಭಿಮಾನದ ಸ್ವರ್ಣಗೋಪುರ, ಬಸವಣ್ಣ ಮೃದುವಚನ ಸದುವಿನಯದ ಶ್ರೀಕಾರ, ಬಸವಣ್ಣ ಜಾತಿ ಜಾಡ್ಯಕ್ಕೆ ವೈದ್ಯ ಭಾಸ್ಕರ, ಬಸವಣ್ಣ ದೀನ ದಲಿತರ ಕೊರಳ ರತ್ನಹಾರ, ಬಸವಣ್ಣ ಬಂಡಾಯದ ಪ್ರಥಮ ಹರಿಕಾರ, ಬಸವಣ್ಣ ಸಂಸಾರ ಯೋಗವನ್ನು ಶಿವಯೋಗಗೊಳಿಸಿರ್ತಕ್ಕಂಥ ರಾಜಹಂಸ, ಸ್ಥಾವರವನ್ನೆಲ್ಲ ಜಂಗಮಗೊಳಿಸಿದ ವೀರ ದಿನಕರ ಬಸವಣ್ಣ, ಒಲಿದಂತೆ ಹಾಡಿದ ಕವಿರತ್ನ ಚೈತನ್ಯ ಬಸವಣ್ಣ, ಅಹಿಂಸೆಯ ಪರಮಾವತಾರಿ ಬಸವಣ್ಣ, ಭಕ್ತಿ ಸಾಮ್ರಾಜ್ಯದ ಸತ್ಯ ಭಂಡಾರಿ ಬಸವಣ್ಣ, ಮಹಾಮನೆಯನ್ನು ಕಟ್ಟಿದ ದೇವರು ವಾರಿ ಬಸವಣ್ಣ, ಮರ್ತ್ಯವನ್ನ ಕರ್ತಾರನ ಕಮ್ಮಟವೆಂದ ಭೂಮಿ ಬಂದ ಬಸವಣ್ಣ, ಪರವಧುವನ್ನು ಮಹಾದೇವಿ ಎಂದ ಶೀಲಸಿಂಧು ಬಸವಣ್ಣ, ಮೂಢ ನಂಬಿಕೆಗಳಿಗೆ ಸಿರುಗುಂಡಾಗಿ ಸಿಡಿದ ಮಹಾಮಹಿಮ ಬಸವಣ್ಣ, ಅನುಭವಕ್ಕೆ ಅಡಿಗಲನ್ನಿಟ್ಟ ಆಧ್ಯಾತ್ಮ ಶಿಲ್ಪಿ ಬಸವಣ್ಣ, ತನ್ನ ಪ್ರಯೋಗಶಾಲೆಯಲ್ಲಿ ಇಷ್ಟಲಿಂಗವನ್ನು ಅರಳಿಸಿದಂಥ ವಿನೂತನ ವಿಜ್ಞಾನಿ ಬಸವಣ್ಣ, ಮಾನವೀಯತೆಗೆ ಮಹವಾದ ಮೇರು ಮಂದಾರ ಬಸವಣ್ಣ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದಂಥ ಒಬ್ಬ ಕರುಣಾಸಾಗರ ಬಸವಣ್ಣ, ಪಂಚಭೂತಗಳು ಮಾಡಿದ ತಪಸ್ಸಿನ ಫಲವೇ ಬಸವಣ್ಣ, ಗುರುಲಿಂಗ ಜಂಗಮಕ್ಕೆ ಕರ್ಪೂರವಾಗಿರತಕ್ಕಂಥ ಜ್ಯೋತಿ ನಿರ್ಮಲ ಬಸವಣ್ಣ, ಇಂತಹ ಮಹಾಮಹಿಮ ಬಸವಣ್ಣ ನನಗೆ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವನಿಗೆ ಸಿಕ್ಕಂಥ ಅಮೃತ ಫಲವೇ ಬಸವಣ್ಣ. ಇದು ಬಸವಣ್ಣ ಬಸವಣ್ಣ ಬಸವಣ್ಣ.